ಪುಣ್ಯನ ಬಲೆ ಅನ್ಕೊಂಡೆ. ಅವಳ ಹಿಂದೆ ಇರೋ ನಾಗಮ್ಮ ಶಕ್ತಿನ ಕಡಿಮೆ ಅನ್ಕೋಬೇಡ ಭೂತಕ್ಕೆ. ಕಾಪಾಡೋದಕ್ಕೆ ದೇವರು ಮುಂದೆ ನಿಂತಿರುವಾಗ ನಮ್ಮ ಮಂತ್ರಗಳು ಕೆಲಸ ಮಾಡಲ್ಲ. ನಮ್ದು ಬರೀ ಮಾಯೆ ಅಲ್ಲ, ಮಹಾಮಾಯೆ. ನಿಧಿ ವಿವರಗಳು ಸಿಕ್ಕಿದ್ಮೇಲೆ ಪುಣ್ಯನ ದಾರಿ ತಪ್ಪಿಸ್ತೀನಿ. ಅದಾದ್ಮೇಲೆ ಆ ಧನಂಜಯ ಭದ್ರಾವತಿ ಕಣ್ಣು ತಪ್ಪಿಸ್ತೀನಿ. ಇನ್ನು ನಾಗನಿಧಿ ನಮ್ಮದೇ. ನಾನು ಹೊರಗೆ ಬರೋ ತರ ಮಾಡು ಭೂತಕ್ಕೆ. ಯಾರ್ಗೆ ಏನ್ ಮಾಡ್ಬೇಕು ಅಂತ ಹೇಳೋ, ನಿಧಿನ ಸಮಾನವಾಗಿ ಹಂಚ್ಕೊಳ್ಳೋಣ. ಅನ್ಕೊಂಡ್ ಹಾಗೆ ಆ ಮನೆ ಸ್ತ್ರೀ ಕೈಯಲ್ಲೇ ಅಮಾವಾಸ್ಯ ದಿನ 7 ರೀತಿ ಎಣ್ಣೆಯಲ್ಲಿ ಹಸಿ ಬತ್ತಿಯಿಂದ ದೀಪ ಹಚ್ಚಿಸ್ತೀನಿ. ಆಗ ನಿನಗೆ ಬಂಧ ವಿಮುಕ್ತಿ ಆಗತ್ತೆ. ಬೇಗ ಕೆಲಸ ಮಾಡು ಭೂತಕ್ಕೆ. 6 ಅಡಿ ಜಾಗದಲ್ಲಿ ಶಾಶ್ವತವಾಗಿ ನಿದ್ರೆ ಮಾಡ್ಬೋದು. ಆದ್ರೆ ಆ ವಾಯುಸ್ತಂಭನ ವಿದ್ಯೆಯಿಂದ ಉಸಿರು ಹೇಗ್ ಕಟ್ಕೊಂಡಿದೆ ಗೊತ್ತಾ? ಉಚ್ಛ್ವಾಸ ನಿಶ್ವಾಸ ಮಾಡ್ಬೇಕಾದ್ರೆ ನರಕ ಏನು ಅಂತ ಗೊತ್ತಾಗ್ತಾ ಇದೆ. ವೇಗವಾಗಿರೋ ಗುಂಡಿಗೆ ನಿಧಾನವಾಗಿದೆ. ಒಳಗಡೆ ಇದ್ದು ರಕ್ತ ಎಲ್ಲ ಹೆಪ್ಪಗಟ್ಟೋಗಿದೆ. ದಿನೇ ದಿನೇ ಸಾಯ್ತಿರೋ ನನ್ನನ್ನ ನೀನೇ ಕಾಪಾಡು. ನೀನು ಹೊರಗಡೆ ಬಂದ್ರೆ ಮಹಾಬಲಶಾಲಿ ಆಗ್ತೀಯ ಅಂತ ನನಗೆ ಗೊತ್ತು ಪಶುಪತಿ. ಅಮಾವಾಸ್ಯವರೆಗೂ ಸ್ವಲ್ಪ ಸಹಿಸ್ಕೋ. ಆಮೇಲೆ ಸ್ವೇಚ್ಛೆಯಾಗಿ ಸ್ವಚ್ಛ ಗಾಳಿ ಸವಿಯುವಂತೆ. ನಾನು ಈ ಮಹಲ್ಗೆ ಬಂದಿರೋದು ಯಾವ ಕಾರಣಕ್ಕೆ? ನನ್ನ ಗತಿನ, ನನ್ನ ಪರಿಸ್ಥಿತಿನ, ನನ್ನ ಪ್ರತೀಕಾರನ ಮರ್ತು ಹೋಗಿ ಹೀಗೆ ಈ ಮಂಚದ ಮೇಲೆ ಹಾಯಾಗಿ ಕೂತ್ಕೊಳ್ಳೋದಲ್ಲ, ಈ ಕುಟುಂಬನ ಮರಣ ಅನ್ನೋ ಮಂಚದ ಮೇಲೆ ಮಲಗಿಸೋದಕ್ಕೆ ಅಂತ ಬಂದಿದ್ದೀನಿ. ನನ್ನ ತಂದೆ ತಾಯಿನ ಸಾಯಿಸ್ಬಿಟ್ಟು ನನ್ನ ಅನಾಥೆಯಾಗಿ ಮಾಡಿದ್ದಂಥ ಇವ್ರನ್ನ ಆದಷ್ಟು ಬೇಗ ಒಂದ್ ಗತಿ ಕಾಣಿಸ್ಲೇಬೇಕು. ಶತ್ರು ಶೇಷ ಬದುಕಿರಬಾರ್ದು. ಎಷ್ಟು ನೆಮ್ಮದಿಯಾಗಿ ಮಲ್ಕೊಂಡಿದ್ಯೆ. ನಿಮ್ಮಮ್ಮ ನಮ್ಮಮ್ಮನ್ನ ಸಾಯಿಸಿದಾಳೆ. ಇವಾಗ ನೀನ್ ಸತ್ರೆ ಗುಂಡಿಗೆ ಒಡೆದು ಹೋಗೋ ಹಾಗೆ ಅವ್ರು ಕೂಕೋತಾರೆ. 18 ವರ್ಷದ ಹಿಂದೆ ನೀವು ಮಾಡಿದಂಥ ಪಾಪಕ್ಕೆ ಇವಾಗ ಶಿಕ್ಷೆ ಅನುಭವಿಸ್ಬೇಕು. ಈ ಕುಟುಂಬನ ನಾಶ ಮಾಡೋದನ್ನ ನಿನ್ನಿಂದಾನೇ ಶುರು ಮಾಡ್ತೀನಿ. ಸಾಯೇ ಸಾಯ್.
ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅವಳು? ಪುಣ್ಯನೇ ಬಂದಿರೋದು. ಇಲ್ಲಾಂದ್ರೆ ಕನ್ಸೇನಾದ್ರೂ ಬಿತ್ತ? ಅಮ್ಮ 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 ಅಮ್ಮಮ್ಮ ಅತ್ತೆ ಅಮ್ಮ ಅಮ್ಮ ಅಮ್ಮಮ್ಮ ಮಾವಯ್ಯ ಅಮ್ಮ ಅಯ್ಯೋ ಅಮ್ಮ ಅಮ್ಮ ಏನೈತೆ? ಯಾಕೆ ಕಿರಿಸ್ತಾ ಇದ್ಯಾ? ಅಮ್ಮ ಪರ್ಣಿಕಾ, ಅಮ್ಮ ಏನಾಯ್ತು? ಬಾಮ್ಮ. ಪರ್ಣಿಕಾ, ಅಮ್ಮ ಪರ್ಣಿಕಾ, ಅತ್ತೆ ಅತ್ತೆ ಯಾವ್ದೋ ಕೆಟ್ಟ ಕನ್ಸು ಬಿದ್ದಿರ್ಬೇಕು ಅತ್ತೆ. ಕನ್ಸಲ್ಲ ಅತ್ತೆ, ನಿಜ ಅಂತ ಅನ್ನಿಸ್ತಿದೆ. ಏನಾಯ್ತು? ಮಾವಯ್ಯ, ಪುಣ್ಯ ಎಲ್ಲಿದ್ದಾಳೆ? ಅವಳಿ ಮನೇಲೇ ಇದ್ದಾಳ? ಹೇಯ್, ಪುಣ್ಯಂಗ್ ಮನೆ ಬಿಟ್ಟು ಹೋಗು ಅಂತ ಏನಾದ್ರೂ ಹೆದರ್ಸ್ದ್ಯಾ? ಅನಿರುದ್ಧ್, ಅವಳನ್ನ ಕರ್ಕೊಂಡು ಬಂದಿದ್ದೆ ನಾನು. ಅವಳ ಆಚೆ ಹೋಗ್ತಾಳೆ, ನೀನ್ ಸರಿಯಾಗಿ ನೋಡು. ಸರಿ, ಒಂದ್ ನಿಮಿಷ. ಪುಣ್ಯ ಎಲ್ಲಿ ಹೋದ್ಲು? ಅವಳು ರೂಮಲ್ಲಿ ಹುಡುಕ್ದೆ, ಎಲ್ಲೂ ಕಾಣಿಸ್ತಿಲ್ಲ. ಹೊರಟೋದ್ಲು ಅನ್ಸುತ್ತೆ. ಹಾಗೆ ಹೇಗೆ ಹೋಗೋದಕ್ಕೆ ಸಾಧ್ಯ? ಸಹಾಯ ಮಾಡೋದಕ್ಕೆ ಬಂದಿರೋಳು ಅವಳು. ಹೇಳ್ದೆ ಕೇಳ್ದೆ ಹೇಗೆ ಹೋಗ್ತಾಳೆ? ದಾರಿಲಿ ಸಿದ್ದೇಶ್ವರ ಸ್ವಾಮಿ ಹೇಳಿದ ಮಾತುಗಳು ಕೇಳಿ ಓಡೋಗಿರ್ಬೇಕಣ್ಣ. ಪ್ರತಿ ಸಲ ಓಡೋದ್ಲು ಅಂತ ಹೇಳ್ಬೇಡಿ. ಆ ಹುಡುಗಿ ಕಳ್ಳಿ ಅಲ್ಲ. ಕಳ್ಳಿ ಅಲ್ಲ ಸರಿ, ಆದ್ರೆ ಕಳ್ಳಿ ತರ ಯಾಕೆ ಓಡೋಗ್ಬೇಕು? ರೂಮಲ್ಲಿಲ್ಲ ಅಂದ್ರೆ ಬಾಲ್ಕನಿಯಲ್ಲಿ ಎಲ್ಲಾದ್ರೂ ಇದ್ದಾಳ ನೋಡಿದ್ಯಾ? ನಿದ್ದೆ ಬಂದಿಲ್ಲ ಅಂತ ಆಚೆ ಕೂತಿರ್ಬೇಕು ನೋಡು. ಸರಿನಮ್ಮ, ನಾನೋಗಿ ಬಾಲ್ಕನಿಯಲ್ಲಿ ಹುಡುಕ್ತೀನಿ. ಹೊರಗಡೆ ನೋಡಿ ಬರ್ತೀನಮ್ಮ. ಅಮ್ಮ, ಪರ್ಣಿ, ಭಯ ಆಗ್ತಿದ್ಯಾ? ಅದು ಕನ್ಸಮ್ಮ. ನಿಜವಾಗ್ಲೂ ಬಂದಿರ್ಬೋದು. ಯೋಚನೆ ಮಾಡಮ್ಮ. ಪುಣ್ಯ ನನ್ನ ಕತ್ತೆ ಇಸ್ಕೆ ನನ್ನ ಸಾಯಿಸಕ್ ಹೊರಟಿದ್ಲು. ಏನು? ಹೌದಮ್ಮ, ಅವಳು ನನ್ನ ಕತ್ತೆ ಇಸ್ಕೆ ಸಾಯಿಸ್ಬೇಕು ಅನ್ನೋ ಟೈಮಲ್ಲಿ ಭಯ ಪಟ್ಕೊಂಡು ಕಿರಿಚ್ಕೊಂಡ್ಬಿಟ್ಟೆ. ನಿನ್ನ ಸಾಯಿಸೋಕೆ ಅಂತ ಬಂದಿದ್ರೆ ನಿನ್ ಕಿರ್ಚೋ ಅಷ್ಟರಲ್ಲಿ ನನ್ನ ಕೈಗೆ ಸಿಗ್ಬೇಕಿತ್ತು. ಆದ್ರೆ ಈ ಪುಣ್ಯ ಈ ಬಂಗ್ಲೆಲ್ ಕಾಣಿಸ್ತಿಲ್ಲ ಅಂತಂದ್ರೆ ಅವಳು ಓಡ್ ಹೋಗಿರ್ಬೇಕು, ಅಥವಾ ನಿನಗೆ ಬಂದಿರೋದು ಕನಸಾಗಿರ್ಬೇಕು. ಪುಣ್ಯ ಪುಣ್ಯ, ಭಯಪಡ್ಬೇಡ ಅಮ್ಮ. ಅಡಿಗೆ ಮನೆಯಲ್ಲೂ ಇಲ್ವೋ? ಹೊರಗಡೆ ಕೂಡ ಇಲ್ಲಮ್ಮ. ಬಾಲ್ಕನಿಯಲ್ಲೂ ಹುಡುಕ್ದೆ, ಅಲ್ಲಿ ಕೂಡ ಇಲ್ಲ. ಹೌದು, ಎಲ್ಲೂ ಇಲ್ಲ. ತಾಳೆಗರಿಗಳ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಂಡೇನಾದ್ರೂ ಹೋಗ್ಬಿಟ್ಲಾ? ಇಲ್ಲ ಅಣ್ಣ, ಅವಳಿಗಿನ್ನೂ ವಿಷಯನೇ ಹೇಳಿಲ್ಲ.
ಅತ್ಯಾಸೆಯಿಂದ ನೂರ್ನಾಗ ಇರೋ ಗುಡಿಗೆ ನಮ್ಗಿಂತ ಮೊದ್ಲೇನಾದ್ರೂ ಹೋದ್ರೆ ಪುಣ್ಯನ ಶತ್ರು ಅಂತಾನೆ ಭಾವಿಸ್ತೀನಿ ಕಣೋ. ಅಪ್ಪ ಅವಳನ್ನ ತಪ್ಪಾಗಿ ತಿಳ್ಕೊಬೇಡಿ ಅಪ್ಪ. ಪುಣ್ಯ ಮೋಸ ಮಾಡಲ್ಲ. ಮಾಡಲ್ಲ ಸರಿ, ಆದ್ರೆ ಹೀಗ್ ಮಾಡಬಾರ್ದಾಗಿತ್ತು. ಈ ರಾತ್ರಿ ಅವಳೆಲ್ಲಿ ಹೋಗಿರ್ತಾಳೆ? ಅವಳು ಎಲ್ಲಿಗೆ ಹೋಗಿರ್ಬೋದು ಅಂತ ನನಗಿವಾಗ ಗೊತ್ತಾಯ್ತು. ಅಪ್ಪ ಬನ್ನಿ ಹೋಗೋಣ. ನಮ್ಮ ಅನುಮಾನಕ್ಕಿಂತ ಅನಿರುದ್ಧನ ನಂಬಿಕೆನೇ ನಿಜ ಆಗಿದ್ರೆ ಪುಣ್ಯನ ಕರ್ಕೊಂಬರ್ತೀನಿ, ಇಲ್ಲ ಅಂದ್ರೆ ಅವಳನ್ನ ಅಲ್ಲೇ ಸಾಯಿಸ್ಬಿಟ್ಟು ಬರ್ತೀನಿ. ಅಮ್ಮ ನೀವು ಧೈರ್ಯವಾಗಿರಿ. ಅಮ್ಮ, ನಿನ್ ರಕ್ತ ನೀನು ಹಂಚ್ಕೊಂಡು ಹುಟ್ಟಿದ್ದೀನಿ, ಆದ್ರೆ ನಿನ್ ಹಾಲು ಕುಡ್ದು ಬೆಳಿಲೇ ಇಲ್ಲ. ನೀನ್ ಹೇಗಿದ್ಯೋ ಕಣ್ಣಾರೆ ನೋಡೋಕ್ಕಾಗದೇ ಇರೋ ದುರಾದೃಷ್ಟವಂತೆ ನಾನು. ಆ ಚೌಡಮ್ಮ ತಾಯಿ ಕನಿಕರ ತೋರಿಸಿ ದೇವಸ್ಥಾನದ ಮುಂದೆ ಇರೋ ಕಲ್ ಮೇಲೆ ನನ್ನ ಹಣೆ ಬರಾನ ಜನ್ಮ ರಹಸ್ಯನ ತೋರಿಸಿದ್ಲು. ನಾಗಮ್ಮ ತಾಯಿಗೆ ನಿನ್ ರಕ್ತನ ಧಾರೆ ಎರೆದು ಬದುಕಿಸಿರೋ ತ್ಯಾಗ ಮೂರ್ತಿ ನೀನು. ನೀನ್ ನಮ್ಮಮ್ಮ ಅಂತ ಗೊತ್ತಾದ್ಮೇಲೆ ನಿನ್ ಸಮಾಧಿ ಬಿಟ್ಟು ಮಹಲ್ಗೆ ಹೋದ್ರು ನನಗ್ ಮನಃಶಾಂತಿನೇ ಸಿಗ್ತಿಲ್ಲ. ಅನಿರುದ್ಧ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ಯೋ? ಬನ್ನಿ ಅಪ್ಪ, ಪುಣ್ಯ ಎಲ್ಲಿದ್ದಾಳೆ ಅಂತ ನಿಮಗೆ ನಾನು ತೋರಿಸ್ತೀನಿ. ನೋಡ್ಕೊಂಡ್ ನಡೀರಿ, ಹಾವಿರ್ಬೋದು. ಸರಿ ಸರಿ ನಡೀರಿ. ಪ್ರತೀಕಾರ ಜ್ವಾಲೆ ಹತ್ಕೊಂಡು ನನ್ನ ಕಣ್ಣಿಗೆ ನಿದ್ದೆ ಬರ್ದೇ ಇರೋ ಹಾಗೆ ಮಾಡ್ತಿದೆ ಅನ್ಸುತ್ತೆ. ಆ ಕುಟುಂಬನ ನಾಶ ಮಾಡೋವರೆಗೂ ನನ್ನ ಮನಸ್ಸಿಗೆ ತೃಪ್ತಿ ಸಿಗಲ್ಲಮ್ಮ. ಅದಕ್ಕೆ ಅಲ್ಲಿರೋದಕ್ಕಾಗದೆ ವಾಪಸ್ ಬಂದ್ಬಿಟ್ಟೆಮ್ಮ. ನಿನ್ನ ಬಿಟ್ಟು ನನಗಿರೋದಕ್ಕಾಗ್ತಾ ಇಲ್ಲ ಅಮ್ಮ, ಇರೋದಕ್ಕಾಗ್ತಿಲ್ಲ. ಅನಿರುದ್ಧ್, ಪುಣ್ಯ ಇಲ್ಲೆಲ್ಲ ಯಾಕೆ ಬರ್ತಾಳೋ? ಅದು ಗೊಲ್ಲಮ್ಮ ಇಲ್ಲೇ ಇರೋದಲ್ವಾಪ,
ಅದಕ್ಕೆ ಪುಣ್ಯ ಕೂಡ ಇಲ್ಲಿಗೆ ಬಂದಿರ್ಬೋದು ಅಂತ ನನಗೆ ಅನ್ನಿಸ್ತಿದೆ. ಅದು ನಿಜಾನೇ ಮಾವಯ್ಯ. ನಡೀರಿ. ದೀಪ ಬೆಳಗ್ತಿದೆ ಅಂದ್ರೆ ಯಾರು ಮನೇಲಿ ಇದ್ದಾರೆ ಮಾವಯ್ಯ. ಬನ್ನಿ ನೋಡೋಣ. ಭಾವ ಹೇಳ್ದಂಗೆ ಪುಣ್ಯ ಇಲ್ಲೇ ಇದ್ದಾಳೆ ಮಾವಯ್ಯ. ಏಯ್ ಎದ್ದೇಳೆ. ನಿಲ್ಲು ಪರ್ಣಿಕಾ. ಪುಣ್ಯ ಪ್ರಶಾಂತವಾಗಿ ಮಲಗಿದಾಳೆ. ಹಾಗೆ ನಿದ್ರೆಯಿಂದ ಎಬ್ಸಿದ್ರೆ ಗಾಬರಿ ಆಗ್ತಾಳೆ. ಪುಣ್ಯ 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 ಪುಣ್ಯ. ಯಜಮಾನ್ರೆ ನೀವಾ? ಅನಿರುದ್ಧ್, ಪರ್ಣಿಕಾ, ಯಾಕೆಲ್ಲರೂ ಬಂದಿದ್ದೀರಾ? ಏನಾಯ್ತು? ಇವಳು ಇಲ್ಲಿ ನಿದ್ದೆ ಮಾಡ್ತಿದ್ದಾಳೆ ಅಂದ್ರೆ ನನ್ನಲ್ಲಿ ಸಾಯ್ಸಕ್ ಬಂದಿರೋದು ಯಾರು? ಪುಣ್ಯ ಅಲ್ವಾ? ಕನ್ಸ? ಮನೇಲಿ ನೀನು ಕಾಣದೇ ಇದ್ದಿದ್ದಕ್ಕೆ ಎಲ್ರಿಗೂ ತುಂಬ ಭಯ ಆಗಿತ್ತು. ಆದರೆ ನೀನು ಇಲ್ಲಿರ್ತೀಯ ಅಂತ ನಾನೇ ಇವ್ರನ್ನ ಕರ್ಕೊಂಬಂದೆ. ರಾಜವೈಭೋಗನ ಅನುಭವಿಸ್ಬೇಕಾಗಿರೋ ಆ ನಮ್ಮ ಮನೆನ ಬಿಟ್ಟು ಈ ಗುಡಿಸ್ಲಲ್ಲಿ ಬಂದು ಯಾಕೆ ಮಲಗಿದ್ಯಾ ಪುಣ್ಯ? ಮತ್ತೆ ಮಹಲ್ಗೆ ಬರೋದು ನನ್ನ ಅದೃಷ್ಟ ಅಂತ ಅನ್ಕೋತೀನಿ. ಆದ್ರೆ ಅಲ್ಲಿ ನನಗೆ ಸರಿಯಾಗಿ ನಿದ್ದೆನೇ ಬರ್ತಾ ಇಲ್ಲ. ಮನಸ್ಸೆಲ್ಲ ಆನಂದದಲ್ಲಿರ್ಬೇಕಾದ್ರೆ ಕೆಲವೊಂದ್ಸಲ ಕಣ್ಣಿಗೆ ನಿದ್ದೆ ಬರೋದಿಲ್ಲ ಪುಣ್ಯ. ಅಮ್ಮ ಅಪ್ಪನ್ನ ಕಳ್ಕೊಂಡಿರೋಳಲ್ವಾ, ಸಂತೋಷ ಹೇಗಿರುತ್ತೆ ಯಜಮಾನ್ರೆ? ಇಲ್ಲಿ ಏನಿದೆ? ಕರೆಂಟ್ ಕೂಡ ಇಲ್ಲ. ದೀಪದ ಬೆಳಕಲ್ಲಿ ಬದುಕೋದು ತುಂಬಾ ಕಷ್ಟ. ಕಷ್ಟ ಏನು ಅವಳಿಗೆ ಹೊಸ್ತಲ್ಲ, ಆದರೆ ಅವಳ ಇಷ್ಟನ ನಾವು ಗೌರವಿಸ್ಬೇಕು. ಪುಣ್ಯನ ಹೂವಿನ ಥರ ನೋಡ್ಕೋತೀನಿ ಅಂತ ಮಾತು ಕೊಟ್ಟು ನಮ್ಮ ಮನೆಗೆ ಕರ್ಕೊಂಬಂದೆ. ಈ ರೀತಿ ಹೊರಗಡೆ ಇದ್ರೆ ಚೆನ್ನಾಗಿರಲ್ಲ ಪುಣ್ಯ. ಕೊಟ್ಟಿರೋ ಮಾತನ್ನ ತಪ್ತೀಯ? ನಾನ್ ಮಾತು ತಪ್ತಾ ಇಲ್ಲ ಯಜಮಾನ್ರೆ. ಯಾಕೋ ಮನ್ಸಿಗೆ ಇಲ್ಲಿರ್ಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟೇ. ಪುಣ್ಯ, ನೀನು ವಯಸ್ಸಿಗೆ ಬಂದಿರೋ ಹೆಣ್ಣು, ಅದರಲ್ಲೂ ಒಂಟಿಯಾಗಿದೀಯಾ. ಈ ಗುಡಿಸ್ಲಲ್ಲಿ ಈ ಹೊಲಗಳ ಮಧ್ಯೆ ಹೇಗಿರ್ತೀಯ? ನನಗೇನು ಭಯ ಇಲ್ಲ ಯಜಮಾನ್ರೆ. ಒಬ್ಳೇ ಹೇಗಿರ್ತೀನಿ ಅಂತ ನನ್ನ ಬಗ್ಗೆ ಯೋಚಿಸ್ತಿರೋದಕ್ಕೆ ತುಂಬಾ ಸಂತೋಷ ಆಗ್ತಿದೆ. ಜೊತೆಗೆ ಬೇಕು ಅಂದ್ರೆ ಪರ್ಣಿಕಾ ಇರ್ತಾಳೆ ಬಿಡಿ. ನಿನಗಿಲ್ಲಿ ಇರಕ್ಕಾಗುತ್ತಾ? ನನಗೇನ್ ಭಯ ಇಲ್ಲ, ನಾನು ಇರ್ತೀನಿ. ಹಗಲಲ್ಲಿ ನಾನು ಪುಣ್ಯ ಬಂಗ್ಲೆಲಿ ಇರ್ತೀವಿ, ರಾತ್ರಿ ಮಾತ್ರ ಮಲಗೋದಕ್ಕೆ ಗುಡಿಸ್ಲಿಕ್ಕೆ ಬರ್ತೀವಿ. ಬೇಕಿದ್ರೆ ಕೆಲಸಗಾರನ ಕಾವಲಾಗಿಡೋಣ, ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ಥ್ಯಾಂಕ್ಸ್ ಮಾವಯ್ಯ. ನಾನಿಲ್ಲೇ ಇದ್ಕೊಂಡು ಅವಳಿಗೋಸ್ಕರ ಭಾವ ಇಲ್ಲಿಗೆ ಬಂದ್ರೆ ಆ ವಿಷಯ ನನಗೆ ಗೊತ್ತಾಗುತ್ತೆ. ಅಪ್ಪ, ಪುಣ್ಯನ ಪರ್ಣಿಕಾ ಕಾಪಾಡೋದಕ್ಕಿಂತ ಪರ್ಣಿಕನ್ನ ಪುಣ್ಯನ ಕಾಪಾಡಬೇಕೇನೋ. ಏನೇ ಆದ್ರೂ ಗುಡಿ ತನಕ ಹೋಗೋವರೆಗೂ ಅಷ್ಟೇ. ಅದಾದ್ಮೇಲೆ? ಆಮೇಲೆ ಮನೇಲಿದ್ದು ಅಭ್ಯಾಸ ಆಗುತ್ತೆ ನಿನಗೆ. ಹೌದು ಯಜಮಾನ್ರೆ, ಅಭ್ಯಾಸ ಆಗೋವರೆಗೂ ಇರಬೇಕು. ಅದಾದ್ಮೇಲೆ ಅನ್ಕೊಂಡಿದ್ ಕೆಲಸನ ಮಾಡಬೇಕು. ನೀವ್ ಹೋಗಿ, ಪರ್ಣಿಕಾ ಇರ್ತಾಳೆ. ನಡಿ ಅಪ್ಪ. ನಡಿ ಪರ್ಣಿಕಾ. ಮಾವಯ್ಯ, ಏನಾದ್ರೂ ಬೇಕಿದ್ರೆ ಕಾಲ್ ಮಾಡು. ಸರಿ ಮಾವಯ್ಯ. ಹುಷಾರು ಪುಣ್ಯ. ನಡಿಯೋ. ಸ್ವಾಮಿ, ಇವತ್ತು ನನ್ನ ಮಗ ಹುಟ್ಟಿದ ದಿನ.
ಇವತ್ತಿಂದ ಹುಣ್ಣಿಮೆ ಬರೋಷ್ಟರಲ್ಲಿ ಅವನಿಗೆ ಗಂಡಾಂತರ ಇದೆ ಅಂತ ಜಾತಕದಲ್ಲಿದೆ. ಏನಾಗುತ್ತೋ ಅಂತ ಅಂದ್ಕೊಂಡ್ರೇನೆ ಭಯ ಆಗತ್ತೆ ಸ್ವಾಮಿ. ನಡಿಬಾರ್ದು ಏನಾದ್ರೂ ನಡೀತು ಅಂತಂದ್ರೆ ನಾನ್ ಬದುಕಲ್ಲ ಸ್ವಾಮಿ, ನಾನ್ ಬದುಕಲ್ಲ.